ಬೇಸಿಗೆಯಲ್ಲಿ ಹಾಲಿನ ಇಳುವರಿ ಮತ್ತು ಕೊಬ್ಬಿನ ಪ್ರಮಾಣ ಕಡಿಮೆಯಾಗಿ ನಿಮ್ಮ ಆದಾಯ ಕಡಿಮೆಯಾಗುತ್ತಿದೆ ಎಂದು ಚಿಂತಿಸುತ್ತಿದ್ದೀರಾ? ಚಿಂತೆ ಬಿಡಿ, ಮಿಲ್ಕ್ ಲೇನ್ ಆಯುಷ್ ನಿಮ್ಮ ಜೊತೆ ಇದೆ. ಮೊದಲು ನಾವು ಬೇಸಿಗೆಯಲ್ಲಿ ಹಸುಗಳಲ್ಲಿ ಏನು ಬದಲಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳೋಣ. ಅನೇಕ ರೈತರು ಹಸುಗಳು ಕಡಿಮೆ ತಿನ್ನುವುದರಿಂದ ಮಾತ್ರ ಹಾಲು ಕಡಿಮೆಯಾಗುತ್ತದೆ ಎಂದು ತಿಳಿಯುತ್ತಾರೆ. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಬೇಸಿಗೆಯ ಶಾಖದ ಒತ್ತಡದಿಂದ ಹಸುಗಳ ನಡವಳಿಕೆಯಲ್ಲಿ ಈ ಬದಲಾವಣೆಗಳಾಗುತ್ತವೆ. 1. ಹಸುಗಳು ದೇಹದ ಉಷ್ಣತೆ ಹೊರಬಿಡಲು ಹೆಚ್ಚು ಹೊತ್ತು ನಿಂತಿರುತ್ತವೆ. ಇದರಿಂದ ಮೇವು ಮೆಲುಕು ಹಾಕುವ ಸಮಯ ಕಡಿಮೆಯಾಗಿ ಗೊರಸಿನ ಸಮಸ್ಯೆ ಬರಬಹುದು. 2. ಹಸುಗಳು ಮುಂಜಾನೆ ಬೇಗ, ರಾತ್ರಿ ಹೊತ್ತು ಮತ್ತು ತಡಸಂಜೆ ಮಾತ್ರ ತಿನ್ನಲು ಇಷ್ಟಪಡುತ್ತವೆ. ಇದು ಆಹಾರ ಪದ್ಧತಿ ಮತ್ತು ರೂಮೆನ್ ಸೂಕ್ಷ್ಮಜೀವಿಗಳ ಸಮತೋಲನವನ್ನು ಬದಲಾಯಿಸುತ್ತದೆ. 3. ಶಾಖದ ಒತ್ತಡದಲ್ಲಿ ರಕ್ತ ಸಂಚಾರ ಕಾಲು ಮತ್ತು ಚರ್ಮಕ್ಕೆ ಹೆಚ್ಚಾಗಿ ಹೋಗಿ ಕೆಚ್ಚಲಿಗೆ ಕಡಿಮೆಯಾಗುತ್ತದೆ. ಇದರಿಂದ ಹಾಲಿಗೆ ಪೋಷಕಾಂಶ ಕಡಿಮೆ ಸಿಗುತ್ತದೆ. 4. ಹಸುಗಳು ಹೆಚ್ಚು ನೀರು ಕುಡಿಯಲು ಮುಂದಾಗುತ್ತವೆ. ಇದರಿಂದ ನೀರಿನ ತೊಟ್ಟಿಯಲ್ಲಿ ಸ್ಪರ್ಧೆ ಮತ್ತು ನೆರಳಿಗಾಗಿ ಸ್ಪರ್ಧೆ ಹೆಚ್ಚಾಗಿ ಒತ್ತಡ ಉಂಟಾಗುತ್ತದೆ. ಈ ಎಲ್ಲಾ ಸವಾಲುಗಳು ಒಟ್ಟಾಗಿ ಹಾಲಿನ ಇಳುವರಿ ಮತ್ತು ಕೊಬ್ಬನ್ನು ಕಡಿಮೆ ಮಾಡುತ್ತವೆ. ಇದನ್ನು ನಿರ್ವಹಿಸುವ ಪರಿಹಾರಗಳನ್ನು ತಿಳಿಯಲು ಭಾಗ 2 ನೋಡಿ ಮತ್ತು ನಮ್ಮ ಪೇಜ್ ಫಾಲೋ ಮಾಡಿ.